ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗದಿದ್ದರೆ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಹೌದು, ಈಗಾಗಲೇ SIT ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಪುನರಾವರ್ತಿತವಾಗಿ ನೋಟಿಸ್ ಜಾರಿಯಾದ ನಂತರವೂ ಕೂಡ ಪ್ರಜ್ವಲ್ ರೇವಣ್ಣ ಈವರೆಗೂ SIT ಮುಂದೆ ಹಾಜರಾಗಿಲ್ಲ. ಈ ಕಾರಣದಿಂದಾಗಿ ನಿನ್ನೆಯಷ್ಟೇ 196 ದೇಶಗಳಿಗೆ ನೋಟಿಸ್ ನೀಡಲಾಗಿದೆಯಂತೆ. ವಿಚಾರಣೆಗೆ ಹಾಜರಾಗಲಿಕ್ಕೆ ಸಮಯಾವಕಾಶವನ್ನು 7 ದಿನ ಅವರ ವಕೀಲರ ಮೂಲಕ ಕೇಳ್ಕೊಂಡಿದ್ರು. ಆ 7 ದಿನಗಳು ಕೂಡ ಈಗ ಕಳೆದು ಹೋಗಿದೆ, ಆ ಅವಧಿ ಮುಗಿದಿದೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಬರೋದಿಲ್ವಾ? ಇವತ್ತು ಕೂಡ ಹಾಜರಾಗೋದಿಲ್ವಾ? ಇವತ್ತು ಕೂಡ ವಿದೇಶದಿಂದ ಬರೋದಿಲ್ವಾ? ಒಂದು ವೇಳೆ ಪ್ರಜ್ವಲ್ ವಿದೇಶದಲ್ಲಿಯೇ ಬೀಡು ಬಿಟ್ಟರೆ ಅಥವಾ ಅಲ್ಲೇ ಉಳಿದುಕೊಂಡ್ರೆ ಮುಂದೇನು ಕತೆ? ಹೀಗಾಗಿ SITಗೂ ಕೂಡ ಬಹಳ ದೊಡ್ಡ ಸವಾಲಿದು. SITಯ ಕಾರ್ಯವ್ಯಾಪ್ತಿಯಲ್ಲಿ ವಿದೇಶಗಳಲ್ಲಿರುವಂಥ ಆರೋಪಿಯನ್ನು ಬಂಧಿಸೋದು, ವಶಕ್ಕೆ ಪಡೆಯೋದು ಸುಲಭ ಸಾಧ್ಯವಲ್ಲ. SITಯ ಕಾರ್ಯವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಇನ್ನು ಕೇಂದ್ರದ ವಿದೇಶಾಂಗ ನೀತಿ ಇರುತ್ತೆ, ವಿದೇಶಾಂಗ ಇಲಾಖೆಯ ಮೂಲಕ CBIನ ಮೂಲಕ ಕರೆಸ್ಪಾಂಡೆನ್ಸ್ ಆಗಬೇಕಾಗತ್ತೆ, ಅಲ್ಲಿನ ಎಂಬಸಿಗಳಿಗೂ ಕೂಡ ಕರೆಸ್ಪಾಂಡೆನ್ಸ್ ಆಗಬೇಕಾಗತ್ತೆ. ಸದ್ಯಕ್ಕೆ 196 ದೇಶಗಳಿಗೆ ಮಾಹಿತಿ ಕಳಿಸ್ಕೊಡಲಾಗಿದೆ. ಈ ರೀತಿ ಆಗಿದೆ ಎನ್ನುವ ಮಾಹಿತಿಯನ್ನು ಕಳಿಸ್ಕೊಡಲಾಗಿದೆ. ಅಲ್ಲಿಂದ ಕರೆತರುವ ಪ್ರಯತ್ನದಲ್ಲಿ SIT ಯಾವ ರೀತಿ ಮುನ್ನುಗ್ಗುತ್ತೆ ಕಾದು ನೋಡಬೇಕು.